ಆ್ಯಕ್ಚುಲಿ ರಿಯಲ್ ಫೆಮಿನಿಸಮ್ ಅಂತ ಯಾವುದೂ ಇಲ್ಲವಂತೆ, ಎಲ್ಲ ಫೇಕೆ ಅಂತೆ. ಗಂಡಸರಿಂದಾನೇ ಎಲ್ಲ ಲೆಫ್ಟ್ ಇಂಡಿಕೇಟರ್ ಹಾಕಿ ರೈಟಿಗೆ ಹೋಗ್ಬಿಡ್ತಾರೆ, ಅವ್ರಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಅಂತೆ. ಹೆಂಗಸರಿಗೆ ಗಂಡಸರಿಗೆ ಕಂಪೇರ್ ಮಾಡಿದ್ರೆ ನಾವೇ ಶ್ರೇಷ್ಠ ಅಂತ ನಾನು ಹೆಂಗೆ ಹೇಳಲಿ? ಈ ಥರ ಡಿವೈಡ್ ಮಾಡೋಕೆ ಹೋದರೆ ಆ ಗುಂಪಲ್ಲಿ ನನ್ನ ಅಮ್ಮನೂ ಇದ್ದಾಳೆ. ನಾನು ಅವತ್ತು ಹಾಕಿರೋ ಬಟ್ಟೆ ಯಾರಿಗೂ ಇಷ್ಟ ಆಗಿಲ್ಲ, ಬಟ್ ನನ್ನಮ್ಮ ಮಾತ್ರ ನಂಗೆ ದೃಷ್ಟಿ ತೆಗಿತಾ ಇದ್ಲು. ರೇಸಿಸ್ಟ್ ಪ್ರಪಂಚದ ಮಧ್ಯೆ ನನಗೆ ಕೃಷ್ಣನ ವೇಷ ಹಾಕಿ ಖುಷಿ ಪಡ್ತಾ ಇದ್ಲು. ಸಾಂಕ್ರಾಮಿಕ ರೋಗ ನನಗೆ ಮುಟ್ಟಿದ್ರೆ ಹರಡುತ್ತೆ ಅಂದಾಗ ನನ್ನ ಬಿಗಿಯಾಗಿ ತಪ್ಕೊಂಡಿದ್ಲು. ಧೈರ್ಯ ಮತ್ತು ತಾಳ್ಮೆಯ ಪಾಠ ಕಲಿಸಿದವಳು, ಪ್ರಪಂಚವನ್ನೇ ಗೆಲ್ಲೋ ಸ್ಫೂರ್ತಿ ತುಂಬಿದವಳು, ಯಾರು ಇಲ್ಲದೆ ಇದ್ದಾಗಲೂ ನನ್ನ ಜೊತೆಗೆ ನಿಂತವಳು, ನಾನು ಸೋತು ಬಂದಾಗಲೂ ನಾನು ಒಪ್ಕೊಂಡವಳು. ಇವಳು ಅವ್ರ ಮಧ್ಯದಲ್ಲಿ ನಿಂತಾಗ ನಾನು ಹೇಗೆ ನಾವೇ ಶ್ರೇಷ್ಠ ಅಂತ ಹೇಳಿ? ಅವಳು ಮಡಿಲಲ್ಲಿ ಮಲಗಿದಾಗ ಆ ಸೀರೆ ಹೊದಿಕೆಯಲ್ಲಿ ಹೊರಗಡೆ ಬಿಸಿಲು ಚಳಿ ಗಾಳಿ ಇದೆ ಅಂತ ನಂಗೆ ಗೊತ್ತೇ ಆಗಿಲ್ಲ. ಅಳ್ತಾ ಇರೋ ನನಗೆ ಅವಳು ಸೆರಗಲ್ಲಿ ಕಣ್ಣೀರು ಒರೆಸಿದಾಗ ನೋವಿದೆ ಅನ್ನೋದು ಗೊತ್ತೇ ಆಗಿಲ್ಲ. ನನ್ನ ದೇಹ ಅವಳ ಮಾಂಸದ ಮುದ್ದೆ, ನನ್ನ ಹರಿತಿರೋ ರಕ್ತ ಅವಳು ಉಣಿಸಿದ ಎದೆ ಹಾಲು, ನನ್ನ ಈ ಜೀವ ಅವಳು ಕೊಟ್ಟಂಥ ಭಿಕ್ಷೆ. ನಮ್ಮನ್ನು ಹೆರೋದಲ್ದೇನೆ ಆಯುಷ್ಯ ಹಂಚ್ಕೊಳ್ಳುವಂಥ ಶಕ್ತಿ ದೇವ್ರೇನಾದರೂ ಅವಳಿಗೆ ಕೊಟ್ಟಿದ್ದಿದ್ರೆ ನಿಜವಾಗ್ಲೂ ಬುದ್ಧಿ ಇಲ್ಲ ಅವಳಿಗೆ. ಖುಷಿಯಾಗಿ ಕೊಟ್ಬಿಡ್ತಾ ಇದ್ಲು. ಹೇಗೆ ಹೇಳಿ ನಾವೇ ಶ್ರೇಷ್ಠ ಅಂತ?